ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ಭಾರತ ರಾಜಕೀಯದಲ್ಲಿ ಒಂದು ದೊಡ್ಡ ಬದಲಾವಣೆ ನಡೆಯುತ್ತಿದೆ. ಇನ್ನು ರಾಜಕೀಯ ಪಕ್ಷಗಳು ಗೆಲ್ಲಲೇಬೇಕೆಂದರೆ ಯಾರ ಮೇಲೆ ಹೆಚ್ಚು ಅವಲಂಬಿತವಾಗಿವೆ ಗೊತ್ತಾ? ಮಹಿಳಾ ಮತದಾರರು. ಹೌದು, ಇವತ್ತು ಮಹಿಳೆಯರು ಕೇವಲ ಮತದಾರರು ಅಲ್ಲ, ಅವರು ಚುನಾವಣೆ ಫಲಿತಾಂಶವನ್ನು ತೀರ್ಮಾನಿಸುವ ಶಕ್ತಿ ಹೊಂದಿದ್ದಾರೆ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಇಷ್ಟು ಶಕ್ತಿ ಇದ್ದರೂ ಮಹಿಳೆಯರಿಗೆ ರಾಜಕೀಯದಲ್ಲಿ ಸ್ಥಾನ ಕಡಿಮೆ ಯಾಕೆ? ಇದು ಏನು ಕತೆ? ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಕಳೆದ 20-30 ವರ್ಷಗಳಲ್ಲಿ ಭಾರತದಲ್ಲಿ ಮಹಿಳಾ ಮತದಾನದ ಪ್ರಮಾಣ ಭಾರಿ ಏರಿಕೆ ಕಂಡಿದೆ. ಹಿಂದೆ ಮಹಿಳೆಯರು ಕಡಿಮೆ ಸಂಖ್ಯೆಯಲ್ಲಿ ಮತ ಹಾಕುತ್ತಿದ್ದರು, ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಹಲವಾರು ರಾಜ್ಯಗಳಲ್ಲಿ ಮಹಿಳಾ ಟರ್ನೌಟ್ ಪುರುಷರನ್ನು ಮೀರಿಸಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರು ಭಾಗವಹಿಸುವಿಕೆ ಹೆಚ್ಚು. ಮಹಿಳೆಯರು ಸ್ವತಂತ್ರವಾಗಿ ಮತ ಚಲಾಯಿಸುತ್ತಿದ್ದಾರೆ. ಇದಕ್ಕೆ ಕಾರಣ ಶಿಕ್ಷಣದ ಹೆಚ್ಚಳ, ಸರ್ಕಾರದ ಜಾಗೃತಿ ಕಾರ್ಯಕ್ರಮಗಳು. ಮಹಿಳೆಯರ ಪ್ರಭಾವ ಹೆಚ್ಚಾದಂತೆ ರಾಜಕೀಯ ಪಕ್ಷಗಳ ತಂತ್ರವು ಸಂಪೂರ್ಣವಾಗಿ ಬದಲಾಗಿದೆ. ಇದೀಗ ಎಲ್ಲ ಪಕ್ಷಗಳು ಹೇಳೋದು ಒಂದೇ: ಮಹಿಳೆಯರನ್ನು ಗೆದ್ದರೆ ಚುನಾವಣೆಯನ್ನು ಗೆದ್ದಂತೆ. ಆದ್ದರಿಂದ ಅವರು ವಿಶೇಷ ಯೋಜನೆಗಳನ್ನು ತರುತ್ತಿದ್ದಾರೆ. ಪ್ರಮುಖ ಯೋಜನೆಗಳು: ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್, ಉಚಿತ ಬಸ್ ಪ್ರಯಾಣ, ಉಚಿತ ರೇಷನ್, LPG ಸಬ್ಸಿಡಿ. ಉದಾಹರಣೆಗೆ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ, ತಮಿಳುನಾಡಿನ ಉಚಿತ ಬಸ್ ಪ್ರಯಾಣ, ದೆಹಲಿ ಮಹಿಳಾ ಯೋಜನೆಗಳು. ಈ ಯೋಜನೆಗಳು ಚುನಾವಣೆಯಲ್ಲಿ ದೊಡ್ಡ ಪರಿಣಾಮ ಬೀರುತ್ತಿವೆ. ಮಹಿಳೆಯರ ಮತ ಈಗ ಸ್ವಿಂಗ್ ಫ್ಯಾಕ್ಟರ್ ಆಗಿದೆ. ಅವರು ಯಾರಿಗೆ ಮತ ಕೊಡುತ್ತಾರೆ ಅನ್ನೋದು ಸರ್ಕಾರ ತೀರ್ಮಾನ ಮಾಡುತ್ತದೆ. ಮಹಿಳಾ ಮತದಾರರ ಪ್ರಭಾವದಿಂದ ರಾಜಕೀಯದಲ್ಲಿ 3 ದೊಡ್ಡ ಬದಲಾವಣೆಗಳು ಆಗಿವೆ. ವೆಲ್ಫೇರ್ ಪೊಲಿಟಿಕ್ಸ್ ಹೆಚ್ಚಾಗಿದೆ. ಈಗ ಅಭಿವೃದ್ಧಿ ಮಾತ್ರ ಅಲ್ಲ, ಜನರಿಗೆ ನೇರ ಲಾಭ ನೀಡುವ ಯೋಜನೆಗಳು ಹೆಚ್ಚಾಗಿವೆ. ಮಹಿಳೆಯರು ಹೆಚ್ಚು ಗಮನ ಕೊಡುವ ವಿಷಯಗಳು: ಆರೋಗ್ಯ, ಶಿಕ್ಷಣ, ಸುರಕ್ಷತೆ, ಬೆಲೆ ಏರಿಕೆ. ಇದರಿಂದ ಪಕ್ಷಗಳು ಈ ವಿಷಯಗಳ ಮೇಲೆ ಹೆಚ್ಚು ಗಮನ ಕೊಡುತ್ತಿವೆ. ಗ್ರಾಮೀಣ ಮಹಿಳೆಯರ ಶಕ್ತಿ. ಗ್ರಾಮೀಣ ಮಹಿಳೆಯರು ಗುಂಪಾಗಿ ಮತ ಹಾಕುತ್ತಾರೆ. ಅವರು ನಿರ್ಧಾರ ಮಾಡುತ್ತಾರೆ ಯಾರಿಗೆ ಬೆಂಬಲ ಕೊಡಬೇಕು ಅಂತ. ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಮಹಿಳೆಯರು ಹೆಚ್ಚು ಮತ ಹಾಕುತ್ತಿದ್ದಾರೆ, ಆದರೆ ನಾಯಕತ್ವದಲ್ಲಿ ಯಾಕೆ ಕಡಿಮೆ? ಸತ್ಯ ಏನೆಂದರೆ ವಿಧಾನಸಭೆಯಲ್ಲಿ ಮಹಿಳಾ ಸದಸ್ಯರು ಕಡಿಮೆ. ಟಿಕೆಟ್ ನೀಡುವಲ್ಲಿ ಪಕ್ಷಗಳು ಹಿಂದೇಟು ಹಾಕುತ್ತಿವೆ. ಅಂದರೆ ಮತದಾರರಾಗಿ ಶಕ್ತಿ ಇದೆ, ಆದರೆ ನಾಯಕತ್ವದಲ್ಲಿ ಅವಕಾಶ ಕಡಿಮೆ. ಇದಕ್ಕೆ ಕಾರಣಗಳು: ರಾಜಕೀಯದಲ್ಲಿ ಹಣ ಮತ್ತು ಪ್ರಭಾವ, ಮಹಿಳೆಯರಿಗೆ ಅವಕಾಶ ಕೊರತೆ. ಇದು ಭಾರತದ ಪ್ರಜಾಪ್ರಭುತ್ವದ ದೊಡ್ಡ ವ್ಯತ್ಯಾಸ. ಮುಂದಿನ ದಿನಗಳಲ್ಲಿ ಮಹಿಳೆಯರ ಪ್ರಭಾವ ಇನ್ನೂ ಹೆಚ್ಚಾಗುತ್ತಿದೆ. ಪಕ್ಷಗಳು ಇನ್ನೂ ಹೆಚ್ಚು ಮಹಿಳಾ ಸ್ನೇಹಿ ನೀತಿಗಳನ್ನು ತರುತ್ತಿವೆ. ಮಹಿಳಾ ಮೀಸಲಾತಿ 33% ಜಾರಿಗೆ ಬರಬಹುದು. ಮತ್ತು ಒಂದು ದಿನ ಮಹಿಳೆಯರು ಕೇವಲ ಮತದಾರರು ಅಲ್ಲ, ನಾಯಕತ್ವದಲ್ಲೂ ಮುಂಚೂಣಿಗೆ ಬರಬಹುದು. ಉಚಿತ ಬಸ್ ಪ್ರಯಾಣ, ಹಣ ಸಹಾಯ ಹಾಗೂ ಇತರ ಫ್ರೀ ಯೋಜನೆಗಳು ತಾತ್ಕಾಲಿಕವಾಗಿ ಜನರಿಗೆ ಸಹಾಯ ಮಾಡುತ್ತವೆ, ಆದರೆ ದೀರ್ಘಕಾಲದಲ್ಲಿ ಕೆಲವು ಸಮಸ್ಯೆಗಳು ಉಂಟು ಮಾಡಬಹುದು. ಇವುಗಳಿಂದ ಸರ್ಕಾರದ ಮೇಲೆ ಆರ್ಥಿಕ ಒತ್ತಡ ಹೆಚ್ಚಾಗಿ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಕಡಿಮೆಯಾಗುವ ಸಾಧ್ಯತೆ ಇದೆ. ಜೊತೆಗೆ ಜನರಲ್ಲಿ ಸರ್ಕಾರದ ಮೇಲೆ ಹೆಚ್ಚು ಅವಲಂಬನೆ ಹೆಚ್ಚಾಗಬಹುದು ಮತ್ತು ಉದ್ಯೋಗ, ಶಿಕ್ಷಣದಂತಹ ಮೂಲಭೂತ ಸಮಸ್ಯೆಗಳ ಕಡೆ ಗಮನ ಕಡಿಮೆಯಾಗುತ್ತದೆ. ಆದ್ದರಿಂದ ಸಹಾಯ ಯೋಜನೆಗಳು ಅಗತ್ಯವಾದರೂ ಅವು ಜನರನ್ನು ಸ್ವತಂತ್ರವಾಗಿಸಲು ಸಹಾಯ ಮಾಡಬೇಕೇ ಹೊರತು ಅವಲಂಬಿತರನ್ನಾಗಿಸಬಾರದು. ಒಟ್ಟಿನಲ್ಲಿ ಮಹಿಳಾ ಮತದಾರರು ಇಂದು ರಾಜಕೀಯದಲ್ಲಿ ಅತ್ಯಂತ ಮಹತ್ವದ ಶಕ್ತಿಯಾಗಿದ್ದಾರೆ ಮತ್ತು ಚುನಾವಣೆಯ ಫಲಿತಾಂಶವನ್ನೇ ಬದಲಾಯಿಸುವ ಮಟ್ಟಕ್ಕೆ ಬಂದಿದ್ದಾರೆ. ಆದರೆ ಉಚಿತ ಯೋಜನೆಗಳು ತಾತ್ಕಾಲಿಕ ನೆರವು ನೀಡಿದರೂ ದೀರ್ಘಕಾಲದಲ್ಲಿ ಅಭಿವೃದ್ಧಿಗೆ ಸವಾಲುಗಳನ್ನು ಉಂಟುಮಾಡಬಹುದು. ಅಂದರೆ ಉಚಿತ ಸೌಲಭ್ಯಗಳಿಗಿಂತ ಶಿಕ್ಷಣ, ಉದ್ಯೋಗ ಮತ್ತು ಸಮಾನ ಅವಕಾಶಗಳ ಮೂಲಕ ಮಹಿಳೆಯರನ್ನು ಬಲಪಡಿಸಬೇಕು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಂತಹ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.